ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಮನೆ ಎಲ್ಲಿವರೆಗೂ ಬಂತು, ಗೃಹ ಪ್ರವೇಶ ಆಯಿತಾ ಏನು ಅಂತ. ನಾನು ಈ ನಡುವೆ ಜಾಸ್ತಿ ವಿಡಿಯೋ ಏನು ಅಪ್ಲೋಡ್ ಮಾಡ್ತಾ ಇಲ್ಲ. ತುಂಬ ಜನ ಕೇಳ್ತಾ ಇದ್ರಲ್ಲ, ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮ ಮನೆ ಈ ಹಂತದವರೆಗೂ ಬಂದಿದೆ. ಇನ್ನೂ ಕೆಲಸಗಳು ತುಂಬ ಇದೆ ಫ್ರೆಂಡ್ಸ್. ನೋಡಬೇಕು, ಈ 1-2 ತಿಂಗಳಲ್ಲಿ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಏಪ್ರಿಲ್ಗೆ ಗೃಹ ಪ್ರವೇಶ ಮಾಡೋಣ ಅಂತ. ಇನ್ನು ಟೈಲ್ಸ್ ಹಾಕೋದಿದೆ, ಹಾಗೆ ಕರೆಂಟಿಂದು ಕೆಲಸ ಇದೆ, ಪ್ಲಂಬಿಂಗು ಎಲ್ಲ ಸ್ವಲ್ಪ ಮಾಡಿದ್ದಾರೆ. ಇನ್ನು ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಕಲ್ಲು ಹಾಕಿಸ್ಬೇಕು, ಸದ್ಯ ಕಲ್ಲು ಹಾಕ್ಸೋದಿದೆ, ಟೈಲ್ಸ್ ತರಬೇಕು. ಇನ್ನು ಎಷ್ಟು ದಿನ ಆಗುತ್ತೆ ಏನೋ ಗೊತ್ತಿಲ್ಲ, ಬಟ್ ಎಷ್ಟು ದಿನ ಅನ್ನೋಂಗಿಲ್ಲ. ಇನ್ನು 2-2.5 ತಿಂಗಳಲ್ಲಿ ಕಂಪ್ಲೀಟ್ ಆಗಲೇಬೇಕು. ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಬರ್ತೀವಿ. ಇದು ಮನೆ ಕಟ್ತಾ ಇರೋದು ಸ್ವಲ್ಪ ಊರಿಂದ ಹೊರಗಡೆ, ಆಚೆ ಕಡೆ. ನಮ್ಮ ಅತ್ತೆ ಬೆಳಗ್ಗೆ ಬಂದು ಸಂಜೆವರೆಗೂ ಇಲ್ಲೇ ಇರ್ತಾರೆ. ಅವ್ರಿಗೂ ಕೂಡ ಆರಾಮಿರಲಿಲ್ಲ. ಒಂದು 3-4 ತಿಂಗಳ ಹಿಂದೆ ಬಿದ್ದಿದ್ರು. 1-2 ತಿಂಗಳು ಊರಿಗೆ ಹೋಗಿದ್ರು. ಇವಾಗ ಮತ್ತೆ ಬಂದಿದ್ದಾರೆ. ಬಂದು ಕೂತಿರ್ತಾರೆ. ಇವ್ರಿಗೊಂದು ಇಲ್ಲಿ ಕಾಟ ಹಾಕಿದ್ದೀವಿ, ಸ್ವಲ್ಪ ರೆಸ್ಟ್ ಮಾಡೋಕ್ಕೆಲ್ಲ. ಇಲ್ಲೇ ಕುತ್ಕೊಂಡಿರುತ್ತೆ. ಒಬ್ರು ಇರಲೇಬೇಕಲ್ವ, ನಾವು ಮನೆಯಲ್ಲಿರಲ್ಲ. ಹಾಗಾಗಿ ಬನ್ನಿ, ಇನ್ನೊಬ್ರು ಇದ್ದಾರೆ ನಮ್ಮ ಮನೆ ಕಾಯೋದಕ್ಕೆ. ನೋಡಿ, ಇವರೇ ಆರಾಮಾಗಿ ಮಲಗಿದ್ದಾರೆ. ಇದನ್ನು ಚೈನ್ ಬಿಚ್ಚಿದ್ರೆ ಕೈಗೆ ಸಿಗೋದಿಲ್ಲ, ಹಂಗೆ ಓಡಿ ಹೋಗ್ತಾರೆ. ಹಾಗಾಗಿ ಚೈನಲ್ಲಿ ಕಟ್ಟಿ ಹಾಕಿದ್ದೀವಿ. ಸಂಜೆವರೆಗೂ ಇಲ್ಲೇ ಇರುತ್ತೆ. ಮತ್ತು ರಾತ್ರಿ ನಾವು ಮತ್ತೆ ಮನೆ ಹತ್ರ ಕರ್ಕೊಂಡು ಹೋಗ್ತೀವಿ. ನಾವು ಇರಲ್ಲಿ ಹಸ್ಬೆಂಡ್ ಬರ್ತಾರಲ್ಲ ಸಂಜೆ, ಅವರು ಮತ್ತೆ ನಾಯಿನ ಕರ್ಕೊಂಡು ಮನೆ ಹತ್ರ ಬರ್ತಾರೆ. ಬೆಳಗ್ಗೆ ತಂದು ಮತ್ತೆ ಇಲ್ಲೇ ಕಟ್ಟಿ ಹಾಕ್ತೀವಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಇಲ್ಲಿವರೆಗೂ ಆಗಿದೆ. ಇನ್ನು ಟೈಲ್ಸ್ ಹಾಕಬೇಕು, ಪೇಂಟಿಂಗು, ಕರೆಂಟು, ಪ್ಲಂಬಿಂಗ್ ಸ್ವಲ್ಪ ಇದ್ದಾವೆ. ಸ್ವಲ್ಪ ಅನ್ನೋಂಗಿಲ್ಲ, ಎಲ್ಲ ಜಾಸ್ತಿ ಕೆಲಸ. ಇವಾಗಲೇ ಕೆಲಸಗಳಿರೋದು. ಇನ್ನು ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಡಿಲೇ ಆಗ್ತು. ಫಸ್ಟು ಟೈಲ್ಸ್ ಹಾಕಿ ಆಮೇಲೆ ಯಾವ್ಯಾವ ಕೆಲಸ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಮೊದಲು ನಾವು ಗೃಹ ಪ್ರವೇಶ ಮಾಡಬೇಕು. ಇನ್ನು 2 ತಿಂಗಳು ಅಂದರೆ ಬಸವ ಜಯಂತಿ ಬರುತ್ತಲ್ವ, ಆವಾಗಲೇ ಗೃಹ ಪ್ರವೇಶ ಅಂದ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣ್ತಾ ಇದೆ ನಮ್ಮ ಮನೆ ಕಟ್ಟೋದು ಅಷ್ಟು ಸುಲಭ ಅಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ನಮಗೆ ಇವಾಗ ಎಷ್ಟು ಅನುಭವ ಆಗ್ತಿದೆ ಅಂದರೆ, ಒಂದು 3 ವರ್ಷ ಆಯಿತು ಅನಿಸುತ್ತೆ ನಾವು ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೂ ಕಂಪ್ಲೀಟ್ ಆಗ್ತಾನೇ ಇಲ್ಲ. ಈ ವರ್ಷ ಅಂದರೆ ಈ 1-2 ತಿಂಗಳಲ್ಲಿ ಮುಗಿಸ್ಬೇಕು ಅಂದ್ಕೊಂಡಿದ್ದೀವಿ. ಇವತ್ತು ಭಾನುವಾರ, ಮನೆಯಲ್ಲಿ ತುಂಬ ಕೆಲಸ ಇತ್ತು. ಇಲ್ಲಿ ಬಂದು ಸ್ವಲ್ಪ ಕೆಲಸ ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ. ಅತ್ತೆಗೆ ಊಟ ತೊಗೊಂಡು ಬಂದಿದ್ದೆ, ಊಟ ಮಾಡಿದರು. ನಾನು ಹಾಗೆ ಮನೆಗೆ ಬರುವಾಗ ಇದು ಹೂವು ಕಾಣ್ತು. ಈ ಹೂವಿನಿಂದ ತುಂಬಾ ಉಪಯೋಗ ಇದೆ. ಈ ಹೂವಿನ ಹೆಸರೇನು, ಏನು ಉಪಯೋಗ ಇದೆ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಹೇಳ್ತೀನಿ. ನಾನು ಕೂಡ ಒಂದು ಮನೆ ಮದ್ದು ಮಾಡ್ಕೊಳ್ಳೋಣ ಅಂತ ತಗೊಂಡು ಹೋಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸು, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.